ಹಾಯ್ ಹಲೋ ದೊಡ್ಡವರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಮಿಟ್ಲೆಸ್ ಆರ್ಟ್ 7 ಗೈಸ್. ಇವತ್ತಿನ ಒಂದು ಹಾರರ್ ಸ್ಟೋರಿಯನ್ನ ನಮ್ಮ ಓರ್ವ ಸಬ್ಸ್ಕ್ರೈಬರ್ ಅವರು ಕಳಿಸಿದ್ದಾರೆ ಅಂಡ್ ಅವರು ಒಂದು ರಿಕ್ವೆಸ್ಟ್ ನ ಸಹ ಮಾಡಿದ್ದಾರೆ ಗೈಸ್. ಏನಂದ್ರೆ ಸ್ಟಾರ್ಟಿಂಗ್ ಲೈನ್ ನ ಆಸ್ ಇಟ್ ಈಸ್ ಅವ್ರು ಹೇಗೆ ಕಳಿಸಿದಾರಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ಅದೇ ತರ ಓದ್ಬೇಕಂತೆ. ಸೊ ಗೈಸ್, ನಾನು ಮೊದಲು ಒಪ್ಪಿರ್ಲಿಲ್ಲ, ಬಟ್ ಅವರು ತುಂಬಾನೇ ರಿಕ್ವೆಸ್ಟ್ ಮಾಡಿದ್ರಿಂದ ನಾನು ಅದನ್ನ ಓದ್ತಾ ಇದ್ದೀನಿ. ಏನಂದ್ರೆ ಗೈಸ್, ಇವಾಗ ಇನ್ಸ್ಟಾಗ್ರಾಮ್ ನಲ್ಲಿ ಏನ್ ಬರ್ದಿದ್ರಲ್ಲ ಅದನ್ನೇ ನಾನು ಇವಾಗ ಒಂದು ಹಾಳೆಯಲ್ಲಿ ಬರ್ಕೊಂಡಿದ್ದೀನಿ. ಜಸ್ಟ್ ಸ್ಟಾರ್ಟಿಂಗ್ ಲೈನ್ಸ್. ಫ್ರೆಂಡ್ಸ್, ನನ್ನ ಹೆಸರು ಕೇಶವ್. ನಾನು ಈ ಲಿಮಿಟ್ಲೆಸ್ ಆರ್ಟ್ 7 ಚಾನಲ್ನ ನಿಮ್ಮ ಹಾಗೆ ಓರ್ವ ಸಬ್ಸ್ಕ್ರೈಬರ್ ಆಗಿದ್ದೀನಿ. ಈ ಚಾನಲ್ನ ವಿಡಿಯೋಸ್ ತುಂಬಾ ಚೆನ್ನಾಗಿ ಬರ್ತಿದೆ. ಈ ಚಾನಲ್ನ ಸರ್ ಸಹ ತುಂಬಾ ಒಳ್ಳೆಯವರಾಗಿದ್ದಾರೆ. ನಾರ್ಮಲ್ ಫೋನ್ ಇಟ್ಕೊಂಡೆ ಅವರು ತುಂಬಾ ಚೆನ್ನಾಗಿರ್ತಕ್ಕಂಥ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಅದೇ ತರ ಅವ್ರ ಹತ್ರ ಏನಾದ್ರೂ ಒಂದು ಹೈ ಕ್ವಾಲಿಟಿ ಫೋನ್ ಆರ್ ಸ್ಟುಡಿಯೋ ಇದ್ದಿದ್ರೆ ಇನ್ನು ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ಬೋದಿತ್ತು. ನಾವೆಲ್ಲರಿಗೂ ಹೇಗೆ ಒಂದೊಂದು ಚಾನ್ಸ್ ನ ಕೊಡ್ತೀವಲ್ಲ, ಅದೇ ತರ ಇವರಿಗೂ ಒಂದು ನಾವು ಚಾನ್ಸ್ ನ ಕೊಡೋಣ. ಹಾಗಾಗಿ ಗಾಯ್ಸ್, ನಾನು ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ನೀವು ಸಹ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಗಾಯ್ಸ್. ತುಂಬಾ ಒಂದು ರಿಕ್ವೆಸ್ಟ್ ನ ಮಾಡ್ತೀನಿ, ಇವರಿಗೂ ನಾವು ಫೇಮಸ್ ಮಾಡೋಣ. ಅಂಡ್ ಇವತ್ತಿನ ಸ್ಟೋರಿ ನನ್ನ ಜೀವನದಲ್ಲಿ ನಡೆದ ಒಂದು ಸತ್ಯ ಘಟನೆ ಆಗಿದೆ. ಕೆಲವು ಕಾರಣಗಳಿಂದ ನನ್ನ ರಿಯಲ್ ಐಡೆಂಟಿಟಿಯನ್ನ ನಾನು ಹೇಳ್ತಾ ಇಲ್ಲ, ಬಟ್ ನನ್ನ ನಿಜವಾದ ಹೆಸರು ಕೇಶವ್ ... ಈ ಸ್ಟೋರಿ ಇವಾಗ ಸ್ಟಾರ್ಟ್ ಆಗುತ್ತೆ. ಈ ಸ್ಟೋರಿ ಇವಾಗ ಸ್ಟಾರ್ಟ್ ಆಗುತ್ತದೆ ಅಂದರೆ 2008ರಲ್ಲಿ ಕೇಶವ್ PUC ಸೆಕೆಂಡ್ ಇಯರ್ ಸ್ಟೂಡೆಂಟ್ ಇರ್ತಾರೆ. ಸೊ ನವೆಂಬರ್ ತಿಂಗಳಲ್ಲಿ ಒಂದು ಟ್ರಿಪ್ ಹೋಗೋದು ಸಹ ಇರುತ್ತದೆ ಈ ಒಂದು ಕಾಲೇಜ್ ವತಿಯಿಂದ. ಸೊ ಇದರ ಲೀಡರ್ ಕೀಯನ್ನ ಇವರೇ ವಹಿಸ್ಕೊಂಡಿರ್ತಾರೆ. ದುಡ್ಡೆಲ್ಲ ಕಲೆಕ್ಟ್ ಮಾಡ್ತಾ ಇರ್ತಾರೆ ಸ್ಟೂಡೆಂಟ್ಸ್ ಕಡೆಯಿಂದ, ಬಟ್ ಬಹಳ ಜನ ರೆಫ್ಯೂಸ್ ಮಾಡಿಬಿಡ್ತಾರೆ. ಸೊ ಲಾಸ್ಟ್ಲಿ 14 ಜನ ಅಷ್ಟೇ ಒಪ್ಕೋತಾರೆ, ದುಡ್ಡೆಲ್ಲ ತಂದು ಕೊಡ್ತಾರೆ ಅವರು. ಆ್ಯಂಡ್ ಆ 14ರಲ್ಲಿ 6 ಜನ ಹುಡುಗರಿದ್ರೆ 8 ಜನ ಹುಡುಗಿಯರು ಇರ್ತಾರೆ. ಇಬ್ರು ಲೇಡಿ ಟೀಚರ್ ಇದ್ರೆ ಒಬ್ರು ಜೆಂಟ್ಸ್ ಟೀಚರ್ ಇರ್ತಾರೆ. ಆ್ಯಂಡ್ ಅವರಿಗೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಹೆಚ್ಚಿಗೆ ಜನ ಇದ್ರೆ ದೊಡ್ಡ ಬಸ್ ಎಲ್ಲ ಮಾಡ್ಕೊಂಡು ಹೋಗ್ಬೋದಿತ್ತು. ಹಾಗಾಗಿ ಈ ಒಂದು ಗಾಡಿಯ ವ್ಯವಸ್ಥೆಯನ್ನ ಇವನ್ ಮೇಲೆನೆ ಹಾಕ್ಬಿಡ್ತಾರೆ. ವೆಹಿಕಲ್ನ ನೀನೆ ರೆಡಿ ಮಾಡ್ಕೊಂಬಾ ಕೇಶವ ಅಂತ. ಇವನು ಖುಷಿಯಾಗಿ ಒಪ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ಇವರ ಮನೆಯ ಪಕ್ಕದಲ್ಲೇನೆ ಒಬ್ಬ ಡ್ರೈವರ್ ಅಂಕಲ್ ಇರ್ತಾರೆ. ಅವ್ರದ್ದು ಕ್ರಷರ್ ಇರುತ್ತೆ. ಅವರು ಎಲ್ಲ ಕಡೆ ಭಾಳ ಸುತ್ತಾಡಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗಿರ್ತಾರೆ. ಅದು ಎಷ್ಟು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅನ್ನೋದು ನಿಮಗೆ ಹೋಗ್ತಾ ಗೊತ್ತಾಗುತ್ತದೆ ಅಂತ ಕೇಶವ್ ಹೇಳಿದ್ದಾರೆ. ಸೊ ಅವ್ರ ಪ್ರಕಾರನೇ ನಾನು ಇವಾಗ ಹೇಳ್ತಾ ಇದ್ದೀನಿ. ಸೊ ನಾನು ಹೋಗಿ ಒಂದು ಕ್ರಷರ್ನ ಬುಕ್ ಮಾಡಿಕೊಂಡು ಬಂದೆ. ನಮ್ಮ ಡ್ರೈವರ್ ಅಂಕಲ್ಗೆ ಹೇಳಿದೆ, ಹೀಗೀಗ ನಮ್ಮದು ಕಾಲೇಜ್ದು ಟ್ರಿಪ್ ಇದೆ ಅಂತ ಅಂದಾಗ ಆ ಡ್ರೈವರ್ ಅಂಕಲ್ ತುಂಬ ಖುಷಿಯಾಗಿ ಒಪ್ಕೊಂಡ್ರು. ಅವ್ರ ಜೊತೆ ನಾನು ಅವಾಗ ಸುತ್ತಾಡಿದ ಒಂದು ಅನುಭವ ಸಹ ನನ್ನ ಜೊತೆನೇ ಇತ್ತು. ಅವ್ರಂತಾರೆ ನಗ್ನಗ್ತಾ, ನೀನೇ ಇದಕ್ಕೆ ಕಿನ್ನರ್ ಅಂದರೆ ಈ ಒಂದು ಅಂತಾರಲ್ಲ ಸಪೋರ್ಟರ್ ಅಂತ, ಅವರೇ ಅಂತಾರೆ ನೀನೇ ನನಗೆ ಇದು ಮಾಡ್ಬೇಕಂತ, ಡೈರೆಕ್ಷನ್ಸ್ ಎಲ್ಲ ಹೇಳಬೇಕು ನಡುವೆ ರೋಡ್ನಲ್ಲಿ. ಈ ಥರ ಎಲ್ಲ ಮಜಾಕ್ ಮಸ್ತಿ ಮಾಡಿಕೊಂಡು ಆ ಒಂದು ಹೋಗೋ ದಿನ ಬರುತ್ತದೆ. ಆ್ಯಂಡ್ ಆ ಹೋಗೋ ದಿನ ಇದೆಯಲ್ಲ, ಈ ಒಂದು ಮೊಹರಂನ ತಿಂಗಳಾಗಿತ್ತು, ನವೆಂಬರ್ ತಿಂಗಳು. ಆ್ಯಂಡ್ ಆ ತಿಂಗಳದು ಲಾಸ್ಟ್ ದಿನ ಅಂದರೆ ಈ ಒಂದು ಮೊಹರಂನ ಲಾಸ್ಟ್ ದಿನ ಏನಿರುತ್ತಲ್ಲ, ಫೈರ್ ವರ್ಕ್ಸ್ ಎಲ್ಲ ಆಗ್ತಾ ಇತ್ತು. ರಾತ್ರಿ 11:45ಕ್ಕೆ ಇವರು ಊರು ಬಿಡ್ತಾ ಇದ್ದಾರೆ. ಸೊ ಇವಾಗ ಈ ಒಂದು ಜೀಪ್ ಗಾಡಿ ಮೂವ್ ಆಗ್ತಾ ಇರುತ್ತೆ. ಪಾಲಕರೆಲ್ಲ ಸ್ಟ್ಯಾಂಡ್ ಮಾಡೋಕೆ ಬಂದಿರ್ತಾರೆ. ತುಂಬಾ ಖುಷಿಯಾಗಿ ಇವರು ಸ್ವೆಟರ್ಸ್ ಎಲ್ಲ ಹಾಕೊಂಡಿರ್ತಾರೆ. ಗಾಡಿ ತುಂಬಾ ಜೋರಾಗಿ ಬರ್ತಾ ಇದೆ. ಆ ಒಂದು ಅಂಕುಡೊಂಕಾದ ರೋಡ್ಗಳು ಆ್ಯಂಡ್ ಬೆಳ್ಳಿ ಬೆಳದಿಂಗಳು ಗಾಯ್ಸ್. ಸೊ ಈ ಥರ ನಮ್ಮ ಜೀಪ್ ಹೋಗ್ತಾ ಇದೆ ತುಂಬ ಸ್ಪೀಡ್ನಲ್ಲಿ. ಆ ಜೀಪ್ನಲ್ಲಿ ಈ ಸಾಂಗ್ ಹಚ್ಚಿದ್ದಾರೆ, ಭೂಮಿ ಒಂದು ಲಿಂಗಾಕಾರವೋ ಅಂತ. ಅಂದರೆ ಆ ಟೈಮ್ನಲ್ಲಿ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಸಹ ಮಾಲೆಯನ್ನು ಹಾಕಿದ್ರು. ಎಲ್ಲಿ ನೋಡಿದಲ್ಲೂ ಇವೇ ಸಾಂಗ್ ಇರ್ತಿತ್ತು. ಹಾಗಾಗಿ ನಮ್ಮ ಜೀಪ್ನಲ್ಲೂ ಇದೇ ಸಾಂಗ್ ಇತ್ತು. ನಾವು ಅದಕ್ಕೆಲ್ಲ ಚಪ್ಪಾಳೆಯನ್ನು ಬಾರಿಸ್ತಾ ಇದ್ವಿ. ಹೀಗೆ ಇದು ಮೂವ್ ಆಗ್ತಾ ಇದೆ. ಆಗ್ತಾ ಇವಾಗ 11:30 12:30 ಯಾವಾಗ ಹೋಯ್ತೋ ನಮಗೆ ಗೊತ್ತಾಗಿಲ್ಲ. ಸೊ ಇವಾಗ ನಾವು ಶಿರಸಿಯ ಸಮೀಪ ಇರ್ತೀವಿ. ಆ್ಯಂಡ್ ಅಲ್ಲಿ ನಮ್ಮ ಕಾರ್ ಡ್ರೈವರ್ ಅಂತೀನಿ ನೋಡಿ, ಕಾರ್ ಡ್ರೈವರ್ ಅಂದಂದು. ಸೊ ನಮ್ಮ ಜೀಪ್ ಡ್ರೈವರ್ ಜೀಪ್ನ ಸ್ಟಾಪ್ ಮಾಡ್ತಾರೆ. ನಾವೆಲ್ಲರೂ ಟೀಯನ್ನು ಕುಡ್ಕೋತೀವಿ, ನೀರು ಟೀ ಎಲ್ಲ ಕುಡ್ಕೊಂಡು ಇವಾಗ ನಾವು ಮತ್ತೆ ಜೀಪ್ ಹತ್ಕೊಂಡು ಕೂತ್ರೆ ಮುಂದ್ಗಡೆ ಏನಂದರೆ 3 ಜನ, ಒಬ್ಬರು ಟೀಚರ್ ಮತ್ತು 2 ಸ್ಟೂಡೆಂಟ್ಸ್, ನನ್ನ ಪಕ್ಕ ಇನ್ನೊಬ್ಬ ನಮ್ಮ ಕ್ಲಾಸ್ಮೇಟೇ ಇರ್ತಾನೆ. ಸೊ ಹೀಗೆ ನಾವು 3 ಜನ ಮುಂದ್ಗಡೆ ಕೂತ್ಕೊಂಡಿದ್ದೀವಿ. ನಡುವಿನ ಸೀಟ್ನಲ್ಲಿ 4 ಜನ ಹುಡುಗರು ಇರ್ತಾರೆ ಬರೀ.
ಆ್ಯಂಡ್ ಹಿಂದಿನ ಸೀಟ್ನಲ್ಲಿ ಇತ್ತ ಕಡೆ 4 ಜನ ಹುಡುಗಿಯರು, ಅತ್ತ ಕಡೆ 4 ಜನ ಹುಡುಗಿಯರು. ಸೊ ಇಬ್ಬರು ಟೀಚರ್ಸು ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಅಂದರೆ ಕೆಳಗೆ ಏನಿರುತ್ತಲ್ಲ ಫ್ಲೋರಿಂಗ್ ಬ್ಯಾಕ್ ಸೈಡ್ನಲ್ಲಿ, ಅಲ್ಲಿ ಕೆಲವೊಂದು ಚಟಾಯಿ ಇದೆಲ್ಲ ಹಾಸಿರ್ತಾರೆ, ಮೆತ್ತಗೆ ಹಾಸಿರ್ತಾರೆ. ಸೊ ಅದ್ರ ಮೇಲೆ ಒಂದೆರಡು ಹುಡುಗಿಯರು ಅತ್ತಾಗ ಇತ್ತಾಗ ಅಡ್ಜಸ್ಟ್ ಮಾಡ್ಕೊಂಡು ಕೂತಿರ್ತಾರೆ. ಅಡ್ಜಸ್ಟ್ ಅಂದರೂ ಅಷ್ಟು ಇದು ಇರೋದಿಲ್ಲ, ಫುಲ್ ಆರಾಮಾಗಿನೇ ಕೂತಿರ್ತಾರೆ. ಸೊ ಇವಾಗ ನಮ್ಮ ಜೀಪ್ ಮೂವ್ ಆಗ್ತಾ ಇದೆ. ಮೂವ್ ಆಗ್ತಾ ಇರಬೇಕಾದ್ರೆ ಒಂದು ಟೊಯೋಟಾ ವೈಟ್ ಕಾರ್ ನಮ್ಮ ಜೀಪ್ನ ಪಾಸ್ ಮಾಡ್ಕೊಂಡು ಹೋಗ್ಬಿಡುತ್ತೆ ಫುಲ್ ಸ್ಪೀಡಾಗಿ. ಸೊ ಹೋದಾಗ ನಮ್ಮ ಡ್ರೈವರ್ ಅಂಕಲ್ ಅಂತಾರೆ, ನೋಡ್ ಕೇಶು, ಈ ಕಾರ್ ನನ್ನನ್ನೇ ಓವರ್ಟೇಕ್ ಮಾಡ್ಕೊಂಡು ಹೋಗಿದೆ. ನಾನೇನಿಗೆ ಕ್ರಷರ್ ಓಡಿಸ್ತಾ ಇದ್ದೀನಲ್ಲ, ಈ ಸ್ಪೀಡ್ ಲಿಮಿಟೇ ಲಾಸ್ಟ್. ಇದರ ಮುಂದ್ಗಡೆನ ಸ್ಪೀಡ್ ಲಿಮಿಟ್ಗೆ ಯಾರಾದರೂ ಹೋದರೆ ನನ್ನನ್ನು ಓವರ್ಟೇಕ್ ಮಾಡಿಕೊಂಡು ಅವ್ರದ್ದು ಆಕ್ಸಿಡೆಂಟ್ ಆಗುತ್ತದೆ ಅಂತ ಅವ್ರು ಹೇಳ್ತಾರೆ. ನೋಡಿ ನೀನು, ಸ್ವಲ್ಪ ಸಮಯದಲ್ಲೇ ಈ ಕಾರ್ದು ಆಕ್ಸಿಡೆಂಟ್ ಆಗುತ್ತದೆ ಅಂತ ಅವರು ಅಂದುಬಿಡ್ತಾರೆ. ಸೊ ನಾನು ಹಾಗೆ ಅಂಕಲ್ ಕಾಮಿಡಿ ಮಾಡ್ತಾ ಇದ್ದಾರಂತ ಅವ್ರ ಪಕ್ಕನೇ ಕೂತ್ಕೊಂಡಿದ್ದೀನಿ. ಆ್ಯಂಡ್ ಏನಂತೀರಿ ಗಾಯ್ಸ್, ಜಸ್ಟ್ ನಾನು ಹೋಗಿದ್ದೀನಿ, ಸ್ವಲ್ಪ ಮುಂದ್ಗಡೆನೆ ನಮ್ಮ ಜೀಪ್ ಮೂವ್ ಆಗಿದೆ, 2 ನಿಮಿಷನೂ ಆಗಿಲ್ಲ, ಆಗಲೇ ಆ ಒಂದು ಸಿರ್ಸೆ ಘಾಟ್ಸ್ ಸ್ಟಾರ್ಟ್ ಆಗಿತ್ತು. ಕಾರ್ ಪಲ್ಟಿ ಹೊಡ್ಕೊಂಡು ಬಿದ್ದುಬಿಟ್ಟಿತ್ತು. ಒಂದು ಯಾವುದೋ ವೈಟ್ ಕಾರ್ ಇತ್ತು. ಸೊ ನಮ್ಮ ಡ್ರೈವರ್ ಕಾರ್ನ ಸ್ಟಾಪ್ ಮಾಡಿ ನಾವು ಕೆಳಗೆ ಇಳಿದು ನೋಡಿದರೆ ಅದು ಮಂಗಳೂರಿನ ಪಾಸಿಂಗ್ನ ಕಾರ್ ಆಗಿತ್ತು ಅಂತ ನಮ್ಮ ಡ್ರೈವರ್ ನಮ್ಗೆ ಹೇಳಿದ್ದು ನೆನಪು. ಸೊ ನಾವು ಈ ಥರ ಒಂದು ಬ್ಲ್ಯಾಕ್ ಗ್ಲಾಸ್ ಇತ್ತು ಅದಕ್ಕೆ. ಸೊ ಈ ಥರ ಅದಕ್ಕೆ ಮಾಡಿ ಹೀಗೆಲ್ಲ ನೋಡ್ತೀವಿ ನೈಟ್ನಲ್ಲಿ. ಒಳಗಿನವರೆಲ್ಲ ಸ್ಪಾಟ್ ಔಟ್ ಆಗಿರ್ತಾರೆ. ಸ್ವಲ್ಪ ನಿಮಿಷದಲ್ಲೇ ಅಲ್ಲಿ ಒಂದು ಜೀಪ್ ಬರುತ್ತೆ, ಅವರು ನೋಡ್ತಾರೆ ಏನಿದು ಅಂತ ನೋಡಿ ಈಗ ಪೊಲೀಸರಿಗೆ ಫೋನ್ ಮಾಡಿ ಹೇಳಿರ್ತಾರೆ. ಆ್ಯಂಡ್ ಅಲ್ಲಿ ಎಲ್ಲ ವ್ಯವಸ್ಥೆಗಳು ಸ್ಟಾರ್ಟ್ ಆಗ್ತವೆ. ನಾವು ಮತ್ತೆ ನಮ್ಮ ಒಂದು ರೂಟೇಷನ್ಗೆ ಮರಳ್ತೀವಿ ಜೀಪ್ನಲ್ಲೆಲ್ಲ ಹತ್ಸ್ಕೊಂಡು. ಇವಾಗ ನಮ್ಮ ಜೀಪ್ ಹೀಗೆ ಹೋಗ್ತಾ ಇದೆ. ಸುಮಾರು 4:15ಗೆ ನಮ್ಮ ಜೀಪ್ ಮುರುಡೇಶ್ವರ ತಲುಪುತ್ತದೆ. ಮುರುಡೇಶ್ವರ ಎಂಟ್ರಿಗೆ ಆ ಬ್ರಿಡ್ಜಸ್ ಇರ್ಬೋದು, ಆ ಒಂದು ಸ್ಮೆಲ್, ಮೀನದ್ದು ಸ್ಮೆಲ್ ಬರುತ್ತಲ್ಲ, ಅದೆಲ್ಲ ನೋಡಿ ಒಂಥರ ನಮಗೆ. ಸೊ ನಾವು ಯಾವುದೋ ಬೇರೆ ಲೋಕಕ್ಕೆ ಬಂದುಬಿಟ್ಟಿದ್ದೀವಿ ಅಂತ, ಎಷ್ಟು ಚೆನ್ನಾಗಿದೆ ಇದು ಅಂತ. ಸೊ ನಮ್ಮದು ಜೀಪ್ ಹೀಗೆ ಮೂವ್ ಆಗಿ ಮುರುಡೇಶ್ವರ ಬೀಚ್ಗೆ ಹೋಗಿ ನಿಂತ್ಕೊಂಡ್ರೆ ಕತ್ಲು ಆ್ಯಂಡ್ ಅಲೆಗಳು ತುಂಬ ರಭಸವಾಗಿ ನಮ್ಮ ಹತ್ರನೇ ಬರ್ತಾ ಇದ್ದಾವೆ. ನಮ್ಮ ಜೀಪ್ ಅಲ್ಲೇ ನಿಂತ್ಕೊಂಡಿದೆ. ನಮ್ದಷ್ಟೇ ನಿಂತ್ಕೊಂಡಿರಲಿಲ್ಲ, ಹೀಗೆ ಸಾಲಕ್ಕಾಗಿ ನಿಂತ್ಕೊಂಡಿದ್ವು. ಸೊ ನಾವು ಆ ಜೀಪ್ನಲ್ಲೇ ಮಲ್ಕೋತೀವಿ. ಯಾಕಂದರೆ ಕತ್ಲೆ ಇತ್ತು, ಬೆಳಗಾಗೋವರೆಗೂ, ಅಂದರೆ ಈ ಒಂದು ಸೂರ್ಯನ ಕಿರಣಗಳು ಬರೋಕ್ಕೆ ಸ್ಟಾರ್ಟ್ ಆದರೆ ಸಮುದ್ರಕ್ಕೆ ಇಳಿಯೋಣ ಅಂತ ಡಿಸೈಡ್ ಮಾಡ್ತೀವಿ ನಾವು. ಸೊ ಹೀಗೆ ಕೂತ್ಕೊಂಡು ಇವಾಗ ಏನಂದರೆ ಸುಮಾರು 6:15ಗೆ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಲೈಟಿಂಗ್ಸ್ ಅಂದ್ರೇನು, ನ್ಯಾಚುರಲ್ ಲೈಟಿಂಗ್ಸ್. ಈ ಸೂರ್ಯನ ಕಿರಣಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬೆಳಗಾಗುತ್ತೆ. ನಾವು ಇಳ್ಕೊಂಡು ಅಲ್ಲೇ ಒಂದು ಇದ್ರ ಕಡೆ ಹೋಗ್ತೀವಿ ರೆಸ್ಟ್ಗೆ ಅಂತ, ಟಾಯ್ಲೆಟ್ಸು, ವಾಶ್ರೂಮ್ ಎಲ್ಲ ಯೂಸ್ ಮಾಡೋಕ್ಕೆ. ಅಲ್ಲಿ ನೋಡಿದರೆ ಮಾಲಾಧಾರಿಗಳೇ ಎಲ್ಲ ಕಡೆಗೂ, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಹೋಗ್ತಾ ಇದ್ದಾರೆ. ಅವ್ರ ಜೊತೆ ನಾವು ಹೋಗಿ ವಾಶ್ರೂಮ್ಸ್ ಎಲ್ಲ ಯೂಸ್ ಮಾಡಿಕೊಂಡು 1-1.5 ಗಂಟೆ ಅಲ್ಲಿ ಹೋಗ್ಬಿಡುತ್ತೆ ನಮ್ಮದು ಆ ಒಂದು ಇದಕ್ಕೇನೆ, ಕ್ಯೂಗೆನೆ. ಸೊ ಮುಗಿಸ್ಕೊಂಡು ಬಂದು ಸಮುದ್ರದಲ್ಲೆಲ್ಲ ಜಿಗಿದಾಡ್ತೀವಿ. ನಮ್ಮ ಕ್ರಶ್ ಸಹ ಅಲ್ಲೇ ಬಂದಿದ್ಲು, ಅವಳ ಹೆಸರು ನಂದಿನಿ. ಸೊ ಆಕೆನ ನೋಡಿದ ಕೂಡಲೇ ನನಗೆ ಖುಷಿ. ಅವಳು ಯಾವತ್ತೂ ನನ್ನ ನೋಡಿ ಸ್ಮೈಲ್ ಮಾಡ್ತಾ ಇಲ್ಲ, ಬಟ್ ಫಾರ್ ದ ಫಸ್ಟ್ ಟೈಮ್ ಅವಳು ನನ್ನನ್ನು ನೋಡಿ ಸ್ಮೈಲ್ ಮಾಡ್ತಾಳೆ. ನನಗೆ ಒಂಥರ ಖುಷಿ. ಈಗಿನ ಲವ್ ಸ್ಟೋರಿ ಥರ ನಮ್ಮ ಲವ್ ಸ್ಟೋರಿ ಇರಲಿಲ್ಲ ಅವಾಗ ಜಸ್ಟ್ ಸ್ಮೈಲ್ ಮಾಡಿದರೆ ಮುಗಿದು ಹೋಗಿದ್ದು ಎಲ್ಲ, ಖುಷಿನೋ ಖುಷಿ. ಇವಾಗ ಎಲ್ಲ ಮಕ್ಕಳು ಮಾಡ್ಕೊಂಬಂದರೂ ಲವ್ ಇರೋದಿಲ್ಲ. ಸೊ ಆಯಿತು, ಇವಾಗಿಂದೇ ಬೇರೆ ಆವಾಗಿಂದೇ ಬೇರೆ, ಅದು ಅಲ್ಲಿಗೆ ಬಿಡೋಣ. ಸೊ ಇವಾಗ ನಾವು ಅಲ್ಲೇ ಜಿಗಿದಾಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಸ್ನಾನ ಗಿನ ಎಲ್ಲ ಮಾಡಿಕೊಂಡು 10-10:30 ಗಂಟೆಗೆ ನಾವು ಈ ಒಂದು ದರ್ಶನಕ್ಕೆ ಹೋಗ್ತೀವಿ. ಮಂಜುನಾಥ ಸ್ವಾಮಿ ಏನಂತೀವಲ್ಲ, ಶಿವಂದು ಒಂದು ಪ್ರತಿಮೆ ಇದೆಯಲ್ಲ, ದೊಡ್ಡದು ಮೂರ್ತಿ, ಅಲ್ಲಿಗೆ ಹೋಗಿ ದರ್ಶನ ಎಲ್ಲ ಪಡ್ಕೊಂಬಂದು ಹೀಗೆ ಒಂದು ರೌಂಡ್ ಇದ್ರದ್ದು ಬೀಚ್ದೆಲ್ಲ ರೌಂಡ್ ಹೊಡಿತೀವಿ. ಹಿಂದ್ಗಡೆ ಮೇಲ್ಗಡೆ ಎಲ್ಲ ಹೊಡೆದು ಅಲೆಗಳು ಬರ್ತಿರ್ತವೆ. ಸೊ ಇವಾಗ ಅಲ್ಲೇ ನಾವು ಊಟ ಸಹ ಮಾಡ್ಕೋತೀವಿ. 1-1:30 ಗಂಟೆಗೆ ಊಟ ಮಾಡಿಕೊಂಡು 2:30 ಸುಮಾರಿಗೆ ನಾವು ಅಲ್ಲಿಂದ ಬಿಡ್ತೀವಿ. ಎಲ್ಲಿಂದ? ಮುರುಡೇಶ್ವರದಿಂದ ಬಿಟ್ಟರೆ ಮತ್ತೆ ಇವಾಗ 3:30-4 ಗಂಟೆಗೆ ಈ ಇಡಗುಂಜಿ ಗಣಪಗೆ ಬರ್ತೀವಿ. ಇಡಗುಂಜಿ ಗಣಪ ನೋಡಿಕೊಂಡು ಅಲ್ಲಿ ಸಹ ತುಂಬ ಕಾರ್ಗಳು ಆ್ಯಂಡ್ ಟೂರಿಂಗ್ ಟ್ರಾವೆಲ್ಸ್ ವೆಹಿಕಲ್ಗಳೆಲ್ಲ ಬಂದಿರ್ತವೆ. ಆ್ಯಂಡ್ ಅಡಿಕೆ ಎಲೆಗಳ ತೋಟ ಅವೆಲ್ಲ ನೋಡಿ ನಮಗೆ ತುಂಬಾ ಖುಷಿ ಆಯಿತು. ಸೊ ಹೀಗೆ ನೋಡಿಕೊಂಡು ನಾವು ಮತ್ತೆ ಕಾರ್ನ ಹತ್ಕೊಂಡು, ಕಾರ್ ಅಂತೀನಿ ನೋಡಿಲಿ, ಜೀಪ್ನ ಹತ್ಕೊಂಡು ಈಗ ಹಾಗೆ ಮೂವ್ ಆಗ್ತಾ ಇದ್ದೀವಿ. ಆಗ್ತಾ ಏನಂದರೆ ಇವಾಗ ಗೋಕರ್ಣ ರೀಚ್ ಆಗ್ತೀವಿ ನಾವು. ಗೋಕರ್ಣ ರೀಚ್ ಆದರೆ ನಮ್ಮಲ್ಲಿ 2 ಕ್ವಶನ್ಸ್. ನಾವು ಎತ್ತ ಕಡೆ ಹೋಗೋದು ಅಂದರೆ ಫಸ್ಟ್ ಸನ್ಸೆಟ್ ನೋಡ್ಬಿಡೋದಾ ಆರ್ ಆತ್ಮಲಿಂಗದ ದರ್ಶನ ಪಡ್ಕೊಳ್ಳೋದಾ ಅಂತ. ಸೊ ಅಂದಾಗ ನಮ್ಮ ಡ್ರೈವರ್ ಅಂಕಲ್ ಅಂತಾರೆ, ನೋಡಿ ದರ್ಶನ ಪಡ್ಕೊಳ್ಳೋಕೆ ಹೋದರೆ 1-1:30 ಗಂಟೆ ಆಗುತ್ತದೆ, ದೊಡ್ಡ ಲೈನ್ ಇದೆ ಅಲ್ಲಿ.
ಸೊ ನಾವು ಮೊದಲು ಈ ಒಂದು ಸನ್ಸೆಟ್ನ ನೋಡ್ಕೊಂಡು ಬಂದ್ಬಿಡೋಣ ಅಂತ ಗೋಕರ್ಣ ಬೀಚ್ಗೆ ಹೋಗಿ ನಾವು ಸನ್ಸೆಟ್ ನೋಡ್ತೀವಿ. ಅಲ್ಲಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಇವಾಗ ಏನಂದರೆ ಆ ಅಲೆಗಳು ತುಂಬ ರಭಸವಾಗಿ ಬರ್ತಾ ಇರುತ್ತೆ ಸನ್ಸೆಟ್ ಟೈಮ್ನಲ್ಲಿ. ಸೊ ನಾವು ಅಲ್ಲಿಂದ ಇವಾಗ ಹೋಗ್ತಾ ಇದ್ರೆ ಅಲ್ಲಿರ್ತಕ್ಕಂಥ ಫಾರಿನರ್ಸ್ ಅದೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ. ಅಷ್ಟು ಸಮೀಪದಿಂದ ನಾನು ಫಾರಿನರ್ಸ್ನ ನೋಡಿರಲಿಲ್ಲ ಯಾವತ್ತು. ಸೊ ನೋಡಿಕೊಂಡು ಇವಾಗ ಸೀದಾ ಆತ್ಮಲಿಂಗದ ದರ್ಶನಕ್ಕೆ ಪಾಳೆ ಹಚ್ಚಿದರೆ ನಮ್ಮ ಮೈ ಮೇಲೆ ಬನೇನು ಇರುತ್ತೆ ಆ್ಯಂಡ್ ಡ್ರೆಸ್ಗಳನ್ನೆಲ್ಲ ತೆಗೆದಿಟ್ಟಿರ್ತೀವಿ. ಅಲ್ಲೊಂದು ಟ್ರೆಡಿಷ್ನಲ್ ಇರುತ್ತಲ್ಲ ಅದನ್ನು ನಾವು ಫಾಲೋ ಮಾಡಿರ್ತೀವಿ. ಇಷ್ಟು ನನಗೆ ಇವಾಗ ನನಗೆ ಬರ್ತಾ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಸೊ ಹೀಗೆ ನಾವು ಪಾಳೆಯಲ್ಲಿದ್ದರೆ ಲೈನಲ್ಲಿ ಇರಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳದು ಪೋಷಾಕನ ನೋಡಿ ನಮಗೆ ಒಂಥರ ಆಗುತ್ತೆ. ಅಂದರೆ ಸೀರೆ ಎಲ್ಲ ಹಾಕ್ಕೊಂಡಿರ್ತಾರಲ್ಲ ಒಂಥರ ಚೇಂಜ್ ಅನಿಸುತ್ತೆ. ಏನಿದು ಹೊಸದನ್ನು ನೋಡ್ತಾ ಇದ್ದೀವಿ ಅಂತ. ಕೊಂಕಣಿ ಸ್ಟೈಲ್, ಆ ಒಂದು ಸೀರೆ ಉಟ್ಕೊಳ್ಳೋ ಸ್ಟೈಲ್ ಚೇಂಜ್ ಇದೆ ನೋಡಿ ಗಾಯ್ಸ್ ಗೋಕರ್ಣದ್ದು. ಸೊ ಅದನ್ನೆಲ್ಲ ನೋಡಿಕೊಂಡು ಇವಾಗ ನಾವು ಆತ್ಮಲಿಂಗದ ದರ್ಶನ ಪಡಿಸ್ಕೋಷ್ಟರಲ್ಲೇ 8-8:30 ಆಗುತ್ತದೆ. 8-8:30ಗೆ ನಾವು ಅಲ್ಲೇ ಒಂದು ಸ್ವಲ್ಪ ದೋಸೆ ಇದನ್ನು ತಿಂದ್ಕೊಂಡು ಜೀಪ್ನ ಹತ್ತಿ ಇವಾಗ ಮೂವ್ ಆಗ್ತಾ ಇದ್ದೀವಿ. ಆಗ್ತಾ ಏನಂದರೆ ರಾತ್ರಿ 10-10:30 ಸುಮಾರಿಗೆ ನಮಗೆ ಹಸುವೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತದೆ. ಎಲ್ಲರಿಗೂ ಹೆವಿ ಕ್ರೇವಿಂಗ್ಸ್, ಊಟ ಮಾಡಬೇಕು, ಏನಾದರೂ ತಿನ್ನಬೇಕು ಅಂತ. ಅಂದರೆ ನಮ್ಮ ಟೀಚರ್ಸ್ ಆಗಲೇ ಹೇಳಿಬಿಟ್ಟಿದ್ರು ಊರು ಬಿಡಬೇಕಾದ್ರೇ ನಾವು ಒಂದು ಊಟ ಕೊಡಿಸ್ತೀವಿ ನಿಮಗೆ ಅಂತ. ಸೊ ಇವಾಗ ಧಾಬಾದು ಸರ್ಚಿಂಗ್, ಬಟ್ ಅದು ಒಂಥರ ಘಾಟ್ ಸೆಷನ್, ಮತ್ತು ಅಲ್ಲಲ್ಲೇ ರೋಡ್ಗಳು ಬ್ಲಾಕ್ ಆಗ್ತಾ ಇದ್ವು, ಬೇರೆ ಬೇರೆ ರೂಟ್ ಹಿಡ್ಕೊಂಡು ಹೋಗಬೇಕು, ಮತ್ತು ಕೆಲವೊಂದು ಕಡೆ ಕಾಡು ಥರ ಪ್ರದೇಶಗಳು. ಸೊ ಒಂದು ಕಾಡು ಥರದ ಪ್ರದೇಶದಲ್ಲಿ ಇವಾಗ ನಮ್ಮದು ಜೀಪ್ ಸ್ಟಾಪ್ ಆಗುತ್ತೆ. ನೋಡಿದರೆ ಎದುರುಗಡೆ ಒಂದು ಧಾಬಾ. ಸೊ ಹೇಳ್ಕೊಂಡು ನಾವು ಹೋಗ್ತೀವಿ. ಇವಾಗ ಅಲ್ಲಿ ಗಾಯ್ಸ್ ನಾವು ಊಟಕ್ಕೆ ಹೋಗಬೇಕು. ಅದಕ್ಕಿಂತ ಮೊದಲು ಎಲ್ಲರೂ ವಾಶ್ರೂಮ್ಗೆಲ್ಲ ಹೋಗ್ತಿರ್ತಾರೆ. ನಮ್ಮ ಒಂದು ಮಾವನ ಮಗಳು ಇದ್ದಾಳಲ್ಲ ನಂದಿನಿ, ಅಂದರೆ ನಮ್ಮ ಮಾವನ ಮಗಳೇ ಅವಳು ನಂದಿನಿ ಅಂದರೆ ನಮ್ಮ ಮಾವನ ಮಗಳೇ ಅವಳು ನಂದಿನಿ. ಸೊ ಅವಳು ಸಹ ವಾಶ್ರೂಮ್ಗೆ ಹೋಗಿರ್ತಾಳೆ. ಆ್ಯಂಡ್ ಅವಳು ವಾಶ್ರೂಮ್ಗೆ ಹೋಗಿ ಬಂದ ತಕ್ಷಣವೇ ಟೀಚರ್ ಕೇಳ್ತಾರೆ, ಏನು ನಂದಿನಿ ನಿನ್ನ ಕೂದಲೆಲ್ಲ ಹಾಳಾಗಿಬಿಟ್ಟಿದೆಯಲ್ಲ, ಯಾಕೆ ಈ ಥರ ಗುಂಗುರು ಆಗಿಬಿಟ್ಟಿದೆ ಅಂದಾಗ ಅವಳು ನಗ್ತಾ, ಅಂದರೆ ಒಂಥರ ವಿಚಿತ್ರ ಸ್ಮೈಲ್ ಮಾಡ್ತಾ ಅಂತಾಳೆ, ಹೀಗೆ ಮೇಡಮ್ ನಾನು ಹೋಗಿದ್ನ ಅಲ್ಲಿ ಗಾಳಿ ತುಂಬ ಬರ್ತಾಯಿತ್ತು ಅದಕ್ಕೆ ಏನೋ ಆಗಿಬಿಟ್ಟಿದೆ ಅಂತ ಅವಳು ನಗ್ತಾನೆ ಉತ್ತರ ಕೊಡ್ತಾಳೆ. ಅಷ್ಟೇನು ಸೀರಿಯಸ್ ಯಾರು ತಗೊಳ್ಳೋದಿಲ್ಲ. ಆ್ಯಂಡ್ ನಮ್ಮ ಮಾವನ ಮಗಳು ನನಗೆ ಸ್ಮೈಲ್ ಬೇರೆ ಕೊಟ್ಟಿದ್ಲಲ್ಲ, ನಮ್ಮ ಕ್ರಶ್ ಬೇರೆ ಅವಳು. ಸೊ ಆಕೆ ಹತ್ರ ನಾನು ನೋಡಿದರೆ ಅವಳದು ರಿಯಾಕ್ಷನ್ ಸಿಟ್ನಲ್ಲಿ ಬಂದುಬಿಟ್ರೆ ಇರೋ ಮೂಡೆಲ್ಲ ಹಾಳಾಗುತ್ತದೆ ಅಂತ ಒಂದು ಭಯದಲ್ಲಿ ನಾನು ಆಕೆ ಹತ್ರನೂ ನೋಡಿರೋದಿಲ್ಲ. ಸೊ ಹೀಗೆ ನಾನು ಕೂತ್ಕೊಂಡಿದ್ದೀನಿ. ಇವಾಗ ನಮ್ಮ ಡ್ರೈವರ್ ಅಂಕಲ್ ಏನಿದಾರಲ್ಲ, ಇವಾಗ ನೋಡಿ ಒಂದು ಟ್ರೆಡಿಷನ್ ಇದೆ. ಏನಂದರೆ ಯಾರಾದರೂ ಡ್ರೈವರ್ ಒಂದು ಹೋಟೆಲ್ ಆರ್ ಡಾಬಾ ಹತ್ರ ಹೋಗಿ ನಿಲ್ಸಿದ್ರೆ ಅವರಿಗೆ ಊಟ ಫ್ರೀ ಇರುತ್ತದೆ. ಸೊ ನಾನು ಅವ್ರ ಜೊತೆ ಕೂತ್ಕೊಂಡಿದ್ದೀನಿ. ನಮಗೂ ಗುಲಾಬ್ ಜಾಮ್ ಎಲ್ಲ ಬರ್ತಾ ಇದೆ. ನಾವು ಡ್ರೈವರ್ ಅಂಕಲ್ ಕಾಮಿಡಿ ಮಾಡ್ತಾ ತಿಂತಾ ಇದ್ದೀವಿ. ಒಂಥರ ಫ್ರೆಂಡ್ಸ್ ಥರ ಇದ್ವಿ ನಾವು. ತಿಂತಾ ಇವಾಗ ನಮಗೆ ಲಕ್ಷ್ಯನೇ ಇಲ್ಲ ಅಲ್ಲಿ ಏನಾಗ್ತಾ ಇದೆ. ಯಾಕಂದರೆ 15-16 ಜನ ಹೋಗಿದ್ದೀವಿ. ಆ್ಯಂಡ್ ಆ ಸ್ಟಾಪ್ ಬೇರೆ ತುಂಬ ಕಡಿಮೆ ಇತ್ತು. ಹೀಗೆ ಗಾಯ್ಸ್ 1-1:30 ಟೈಮ್ ಆಗುತ್ತದೆ. ಆದ ತಕ್ಷಣ ಏನಂದರೆ ಇವಾಗ ನಾವು ಹಾಗೆ ಸ್ವಲ್ಪ ಬಡೆ ಸೊಪ್ಪೆಲ್ಲ ತಿನ್ಕೊಂಡು ಜೀಪ್ ಹತ್ರ ಅಲ್ಗಾಡ್ತಾ ಬರೋಕ್ಕೆ ಅಷ್ಟರಲ್ಲಿ ಕೌಂಟಿಂಗ್ ನಡೆಸಿರ್ತಾರೆ ನಮ್ಮ ಟೀಚರ್. ಸೊ ಆವಾಗ ನಂದಿನಿ ಕಾಣ್ತಾ ಇಲ್ಲ, ಮಿಸ್ಸಿಂಗ್ ಆಗಿಬಿಟ್ಟಿದ್ದಾಳೆ. ಸೊ ಎಲ್ಲರೂ 3 ಜನರದ ಒಂದು ಟೀಮ್ ಮಾಡಿಕೊಂಡು ಅದೇ ಒಂದು ಏರಿಯಾದಲ್ಲೆಲ್ಲ ಹುಡುಕ್ತಾ ಇರ್ತೀವಿ. ನಮಗೇನು ಭಯ ಇಲ್ಲ, ಏನಿಲ್ಲ, ಜಸ್ಟ್ ನಾವು ಹುಡುಕ್ತಾ ಇದ್ದೀವಿ. ಬಟ್ ನನ್ನಲ್ಲೇ ಒಂದು ಕಾಳಜಿ, ನಮ್ಮ ಮಾವನ ಮಗಳು, ನನ್ನ ಕ್ರಶ್ ಬೇರೆ ಅಂತ ಹುಡುಕ್ತಾ ಇದ್ದೀವಿ. ಹುಡುಕ್ತಾ ಏನಂದರೆ ನಾನು ಮತ್ತು ನಮ್ಮ 2 ಫ್ರೆಂಡ್ಸ್ ಹಿಂದ್ಗಡೆ ಹೋಗ್ತೀವಿ, ಒಂದು ಧಾಬಾ ಹಿಂದ್ಗಡೆ ಹೋಗಿ ನೋಡಿದರೆ ನಂದಿನಿ ಅಲ್ಲೇ ಮೂರ್ಛೆ ಬಿದ್ದುಬಿಟ್ಟಿದ್ದಾಳೆ. ಸೊ ಆಕೆಯನ್ನು ಎತ್ಕೊಂಡು ಮುಂದ್ಗಡೆ ಒಂದು ಟೇಬಲ್ ಮೇಲೆ ತಂದು ಕೂರಿಸಿ ಆಕೆಗೆ ನೀರೆಲ್ಲ ಸಿಂಪಡಿಸ್ತೀವಿ. ಈ ಥರ ಸಿಂಪಡಿಸಿದಾಗ ಅವಳು ಎಚ್ಚರಗೊಳ್ತಾಳೆ. ಆವಾಗ ಟೀಚರ್ ಕೇಳ್ತಾರೆ, ಯಾಕೆ ನಂದಿನಿ ಏನಾಯಿತು ಅಂತ. ಆವಾಗ ನಂದಿನಿ ಅಂತಾಳೆ, ಮೇಡಮ್ ಇವಾಗೇನು ನಾನು ಹೇಳೋ ಸ್ಥಿತಿಯಲ್ಲಿಲ್ಲ, ಜಸ್ಟ್ ಇಲ್ಲಿಂದ ಹೋಗ್ಬಿಡೋಣ ನಡ್ರಿ ಅಂತ ಅಂತಾಳೆ. ನಾನು ಊರಿಗೆ ಹೋದ್ಮೇಲೆ ಎಲ್ಲ ನಿಮಗೆ ಹೇಳ್ತೀನಿ ಅಂದ್ಕೊಳ್ಳೆ. ಡ್ರೈವರ್ ಅಂಕಲ್ ಸಹ ಅಲ್ಲೇ ನಿಂತಿದ್ರಲ್ಲ, ಆ ಡ್ರೈವರ್ ಅಂಕಲ್ಗೆ ಮತ್ತು ನಂದಿನಿಗೆ ತಿಳಿದಿರ್ತಕ್ಕಂಥ ವಿಚಾರ ನಮ್ಗೆ ಯಾರಿಗೂ ತಿಳಿತಾ ಇರಲಿಲ್ಲ. ಡ್ರೈವರ್ ಅಂಕಲ್ ಸಹ ಒಂದು ಗಾಬರಿಯಲ್ಲಿ ಅಂತಾರೆ, ಹಾಂ ನಡ್ರಿ ಇಲ್ಲಿ ನಡ್ರಿ, ಜಲ್ದಿ ನಡ್ರಿ ಅಂತ ಅಂದು ಅವರು ಆ ಜೀಪ್ನಲ್ಲಿ ಹತ್ತಿಸ್ಕೋಬೇಕಾದ್ರೆ ಡ್ರೈವರ್ ಅಂಕಲ್ ಅಂತಾರೆ, ನೋಡಿ ಇವಾಗ ನಾವೇನು ಮಾಡ್ಬೇಕಂದ್ರೆ ಈ ನಂದಿನಿ ಇದ್ದಾಳಲ್ಲ ಆಕೆನ ನೀವು ಹಿಂದ್ಗಡೆ ಕೂರಿಸಬೇಡಿ. ಸೆಂಟ್ರ್ ಒಂದು ಮಿಡಲ್ ಸೀಟ್ಸ್ ಇರ್ತಾವಲ್ಲ ಅದರಲ್ಲಿ ಸೆಂಟ್ರ್ ಪ್ಲೇಸ್ನಲ್ಲಿ ಕೂರಿಸ್ಕೊಳ್ಳಿ. 2 ಟೀಚರ್ಸು ಇಲ್ಲೇ ಶಿಫ್ಟ್ ಆಗಿ ಆ್ಯಂಡ್ ಒಬ್ಬರು ಹುಡುಗಿ ಆಕೆಯ ಪಕ್ಕ ಇರಲಿ. ಗ್ಲಾಸ್ನೆಲ್ಲ ಕೆಳಗೆ ಇಳಿಸ್ಬೇಡಿ ಯಾವುದೇ ಕಾರಣಕ್ಕೂ ಅಂತ ಅಂತಾರೆ. ಇಲ್ಲಿ ಯಾವುದೇ ಥರ ಯೂರಿನ್ ಮಾಡೋದಿಲ್ಲ, ಏನಿಲ್ಲ, ಎಲ್ಲಿ ಗಾಡಿ ಸ್ಟಾಪ್ ಆಗೋದಿಲ್ಲ, ಸೀದಾ ಇದು ನಮ್ಮ ಊರಿಗೆ ನಿಂದಿರೋದು ಇಲ್ಲಿಂದ ಅಂತ
ಹೇಳ್ತಾರೆ. ಆ್ಯಂಡ್ ನನಗೆ ಹೇಳೋಕ್ಕೇ ಇವಾಗ ಒಂದು 2-3 ನಿಮಿಷ ಆಗ್ಬೋದು ಇದು ಹೇಗೆ ಅಲ್ಲಿ ಪ್ರೊಸೀಜರ್ ಆಯಿತು. ಬಟ್ ಅವಾಗ ಏನಂದರೆ ಚಕ್ 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 ಅಂತ ಒಂದೇ ಸೆಕೆಂಡ್ನಲ್ಲಿ ಎಲ್ಲ ಫಿಕ್ಸ್ ಆಗಿಬಿಡ್ತು, ಕೂತ್ಕೊಂಡ್ಬಿಟ್ವಿ. ಕಾರ್ ಇವಾಗ ಮೂವ್ ಆಗ್ತಾ ಇದೆ, ಜೀಪ್ ಮೂವ್ ಆಗ್ತಾ ಇದೆ. ಇವಾಗ ಹೀಗೆ ಹೋಗ್ತಾ ಇದೆ. ಹೋಗ್ತಿರ್ಬೇಕಾದ್ರೆ ಡ್ರೈವರ್ ಅಂಕಲ್ ಒಂದು ಸ್ಪೀಡ್ನಲ್ಲಿ ಒಯ್ತಾ ಇದ್ದಾರೆ. ಕಾರ್ ಸ್ವಿಂಗ್ ಅಂತ ಹೋಗ್ತಾ ಇದೆ, ರಾಕೆಟ್ ಸ್ಪೀಡ್ನಲ್ಲಿ ಹೋಗ್ತಾ ಏನಂದರೆ ಪಕ್ಕದ ರೋಡ್ನಲ್ಲಿ ಏನಂದರೆ ರೋಡ್ ಪಕ್ಕದಲ್ಲಿ ಮುಂದ್ಗಡೆ ಇಬ್ರು ಕರೆ ಸೀರೆ ಉಟ್ಟೆ ಹೆಣ್ಮಕ್ಳು ಹೋಗ್ತಾ ಇರ್ತಾರೆ. ಸೊ ನಾನು ನೋಡಿರ್ತಕ್ಕಂಥ ಅದನ್ನು ನಾನು ಡ್ರೈವರ್ ಅಂಕಲ್ಗೆ ಹೇಳ್ತೀನಿ, ಅಂಕಲ್ ಆ ಹೆಣ್ಮಕ್ಳು ಯಾಕೆ ಆ ಥರ ಹೋಗ್ತಾ ಇದ್ದಾರೆ, ಜೀಪ್ನ ಸ್ವಲ್ಪ ಸ್ಟಾಪ್ ಮಾಡಿ ಏನಾಯ್ತು ಅಂತ ಕೇಳೋಣ, ಏನಾದರೂ ಪ್ರಾಬ್ಲಮ್ ಇದ್ರೆ ಅಂತ ಅಂದಾಗ ಆ ಡ್ರೈವರ್ ಅಂಕಲ್ ನನ್ನ ಹತ್ರ ನೋಡಿ, ಕೇಶು ನಾನು ಮೊದಲೇ ಹೇಳಿಲ್ವಾ ನಿನಗೆ ಇಲ್ಲಿ ಕಾರ್ ನಿಲ್ಲೋದಿಲ್ಲ, ಜೀಪ್ ನಿಲ್ಲೋದಿಲ್ಲ ಅಂತ, ಸೊ ಹೋಗೋಣ ನಡಿ ಅಂತಾರೆ ಅವರು. ಅಂದರೆ ಅಲ್ಲಿ ಸ್ಟಾಪ್ ಮಾಡೋಕ್ಕೆ ಹೋಗೋದಿಲ್ಲ ಅವರು. ಸೊ ಹೀಗೆ ಹೋಗುತ್ತೆ. ನನಗೆ ಒಂಥರ ಏನು ಡ್ರೈವರ್ ಅಂಕಲ್ ಈ ಥರ ಮಾಡ್ತಾ ಇದ್ದಾರೆ, ಇವ್ರು ನಾನು ತುಂಬ ಒಳ್ಳೆಯ ವ್ಯಕ್ತಿ ಅಂದ್ಕೊಂಡಿದ್ದೆ, ಬಟ್ ಇವರು ಅವರನ್ನು ಏನು ಕೇಳಲೇ ಇಲ್ಲಲ್ಲ ಅಂತ ಅಂದು ಹೋಗಿ ಕೂತಿದ್ವಿ. ಆ್ಯಂಡ್ ಸ್ವಲ್ಪ ಮತ್ತೆ ಮುಂದೆ ಒಂದು ಅರ್ಧ ಗಂಟೆ ಆದಮೇಲೆ ಮತ್ತೆ ಅದೇ ಇಬ್ಬರು ಸೀರೆ ಹೆಣ್ಮಕ್ಳು ಕಂಡ್ರು. ಸೊ ನನಗೆ ಒಂಥರ ಶಾಕ್, ಏನಿದು ಇವ್ರು ಹೇಗೆ ಮತ್ತೆ ಬಂದರು, ಅಲ್ಲಿ ಹಿಂದಿದ್ದವರು ಇಷ್ಟು ಫಾಸ್ಟ್ ಹೇಗೆ ಬರೋಕ್ಕೆ ಸಾಧ್ಯ ಅಂದ್ಕೂಡಲೇ ಹಿಂದಿನವ್ರಿಗೆ ಯಾರಿಗೇನು ಕಾಣಿಸಿಲ್ಲ, ಅವ್ರು ಆರಾಮಾಗಿ ಇದ್ದಾರೆ. ನಾವು ಮುಂದ್ಗಡೆ ಇರ್ತಕ್ಕಂಥ ಒಬ್ಬರು ಟೀಚರ್ ಮತ್ತು ನನ್ನ ಪಕ್ಕದಲ್ಲಿ ಇರ್ತಕ್ಕಂಥ ಫ್ರೆಂಡ್ ಮತ್ತು ಡ್ರೈವರ್ ಅಂಕಲ್, ನನಗೆ 4 ಜನರಿಗಷ್ಟೇ ಈ ಒಂದು ಸೀನ್ ಕಂಡಿತ್ತು. ಸೊ ನಾವು ಗಾಬರಿ ಆಗಿಬಿಟ್ವಿ, ಏನಿದು ಡ್ರೈವರ್ ಅಂಕಲ್ ಫುಲ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಸೊ ಅವ್ರು ಏನು ಹೇಳೋದಿಲ್ಲ, ಜಸ್ಟ್ ಸ್ಮೈಲ್ ಮಾಡ್ತಾರೆ, ಇದೇ ಈ ಥರ ಆಗೋದಿಲ್ಲಿ, ನಿಲ್ಲಿಸ್ಲಾ ಹೇಳು ಅಂತ ಕೇಳ್ತಾರೆ. ಕೇಶು ನಾನು ನಿಂದಿರಿಸ್ಬೇಕಾ ಇವಾಗ ಜೀಪ್ನ ಅಂತ ಅಂದಾಗ ನನ್ನ ಬಾಯಿಂದ ಏನು ಮಾತು ಬರೋದಿಲ್ಲ. ಸೊ ಹೀಗೆ ಜೀಪ್ ಮೂವ್ ಆಗುತ್ತೆ. 5-5:30 ಸುಮಾರಿಗೆ ಊರಿಗೆ ಹೋಗಿ ತಲುಪ್ತೀವಿ. ಊರು ಎದುರುಗಡೆ ಇರತಕ್ಕಂಥ ಆಂಜನೇಯ ದೇವಸ್ಥಾನದ ಮುಂದೆ ನಮ್ಮ ಜೀಪ್ ಸ್ಟಾಪ್ ಆಗುತ್ತದೆ. ಸ್ಟಾಪ್ ಆದ ತಕ್ಷಣವೇ ಎಲ್ಲರೂ ಕೆಳಗೆ ಇಳ್ಕೊತೀವಿ. ಆ್ಯಂಡ್ ನಮ್ಮ ಪಾಲಕರು ಸಹ ಬಂದಿದ್ರು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ. ಅವರು ನೋಡ್ತಾರೆ ನಮ್ಮ ಮುಖದ ಎಲ್ಲ ಒಂಥರ ಗಾಬರಿ ಆಗಿರುತ್ತದೆ. ನಮಗೆ ಕೇಳ್ತಾರೆ ಡ್ರೈವರ್ ಅಂಕಲ್ಗೆ, ಏನಾಯಿತು, ಯಾಕೆಷ್ಟು ಗಾಬರಿ ಆಗಿದ್ದೀರಾ ನೀವು ಅಂತ ಅಂದಾಗ ಡ್ರೈವರ್ ಅಂಕಲ್ ಆಗಿರ್ತಕ್ಕಂಥ ಸಿಚುವೇಶನ್ನ ಎಲ್ಲ ಹೇಳ್ತಿರ್ತಾರೆ. ಆ್ಯಂಡ್ ಆ ಹುಡುಗಿಗೂ ಕೇಳ್ತಾರೆ ಎಲ್ಲರೂ, ಏನಾಯಿತು, ಅಲ್ಲಿ ಯಾಕೆ ನೀನು ಮೂರ್ಛೆ ಹೋದೆ, ಏನೋ ಹೇಳ್ತೀನಿ ಅಂದಿದ್ಯಲ್ಲ ಊರು ಬಂದ ತಕ್ಷಣ, ಇವಾಗ ಹೇಳು ಅಂತ ಅಂದಾಗ ಆ ಹುಡುಗಿ ಏನು ಮಾತಿಲ್ಲ, ಕತೆ ಇಲ್ಲ. ಆಕೆಯನ್ನು ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟಲ್ಗೂ, ಅಲ್ಲಿಗಿಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಈತ ಕಡೆ ಇವರೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಹೀಗಾಯಿತು ಹಾಗಾಯಿತು ಟ್ರಿಪ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಕೊತಿರ್ಬೇಕಾದ್ರೆ ನನ್ನ ಒಬ್ಬ ಫ್ರೆಂಡ್, ಅಂದರೆ ಹಿಂದ್ಗಡೆ ಕೂತಿದ್ನಲ್ಲ ಲಾಸ್ಟ್ನಲ್ಲಿ, ಅವನು ಆ ಒಂದು ಜೀಪ್ನ ಬ್ಯಾಕ್ ಸೈಡ್ ಗ್ಲಾಸಸ್ನೆಲ್ಲ ಮುಟ್ಟಿ ಆ ಒಂದು ಲೈಟಿಂಗ್ಸ್ ಇರುತ್ತಲ್ಲ ರೆಡ್ ಕಲರ್ದು ಬ್ಯಾಕ್ ಸೈಡ್ ಲೈಟ್, ಅದನ್ನೆಲ್ಲ ಟಚ್ ಮಾಡಿ ನೋಡ್ತಾ ಇದ್ದಾನೆ ಈ ಥರ. ಸೊ ಎಲ್ಲರೂ ಗಾಬರಿ ಆಗ್ತಾರೆ, ಯಾಕೆ ಇವನು ಈ ಥರ ಟಚ್ ಮಾಡಿ ನೋಡ್ತಾ ಇದ್ದಾನೆ ಜೀಪ್ನ ಅಂತ ಹೋಗಿ ಕೇಳಿದರೆ ಅವನಂತಾನೆ, ಹೀಗೆ ನಾನು ರಾತ್ರಿ ಕೂತ್ಕೊಂಡಿದ್ನಲ್ಲ ಈ ಲಾಸ್ಟ್ ಗೇಟ್ ಹತ್ರ, ಡೋರ್ಸ್ ಹತ್ರ, ಯಾರೋ ಜೋರಾಗಿ ಕಲ್ಲು ಒಗಿತಾ ಇದ್ರು, ಇಬ್ರು ಮಹಿಳೆಯರು ಜೋರಾಗಿ ಕಲ್ಲು ಒಗಿತಾ ಇದ್ರು. ಅದು ಬಂದು ಗ್ಲಾಸಿಗೆ ಧಾಡ್ ಅಂತ ಬಡ್ಕೋತಿತ್ತು. ಆ್ಯಂಡ್ ಗ್ಲಾಸ್ ಎಲ್ಲ ಮುರಿದು ಬೀಳ್ತಾ ಇತ್ತು. ಸೊ ಆದರೆ ಏನಂದರೆ ನಾನು ಹೀಗೆ ಟಚ್ ಮಾಡಿ ನೋಡಿದಾಗ ಆ ಗ್ಲಾಸ್ ಹಾಗೆ ಇತ್ತು, ಮುರಿದಿರಲಿಲ್ಲ. ಸೊ ನಾನು ಅಂದ್ಕೊಂಡೆ ಮೋಸ್ಟ್ಲಿ ಹೆಡ್ ಲೈಟ್ಸ್ ಏನಿರ್ತಾವಲ್ಲ ಬ್ಯಾಕ್ ಸೈಡ್ದು ಲೈಟ್ಸ್ ಎಲ್ಲ ಅದು ಮುರಿದಿರ್ಬೇಕಂತ ನಾನು ತಿಳ್ಕೊಂಡಿದ್ದೆ. ಸೊ ಹಾಗಾಗಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಅಂತ ಅಂತಾನೆ. ಅಂದ ತಕ್ಷಣ ಅವನಿಗೆ ಗೊತ್ತಿಲ್ಲ ಏನು ಈ ಸಿಚುವೇಶನ್ ಇದೆ, ಹಾರರ್ ಇದೆ ಅಂತ. ಆದರೆ ಅಕ್ಕಪಕ್ಕದವರೆಲ್ಲ ಒಂಥರ ಸ್ಟನ್. ಆ್ಯಂಡ್ ಆ ಅಂಕಲ್ಗೂ ಗೊತ್ತಿರುತ್ತೆ ಇದು ಯಾವ ಕಾರಣಕ್ಕೆ ಆಗಿದೆ ಅಂತ. ಗಾಡಿಗೆ ಒಂದು ಸ್ಕ್ರ್ಯಾಚ್ ಸಹ ಆಗಿದ್ದಿಲ್ಲ, ಬಟ್ ಅಲ್ಲಿ ಕಲ್ಲೆಲ್ಲ ಒಗೆದಿರೋದು ಆಗಿತ್ತಂತೆ ಅವನ ಪ್ರಕಾರ. ಸೊ ಅವನಿಗೆ ಇವರೇನು ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ. ಸೊ ಹಾಗೆ ಆಗ್ತಾವ ಬಿಡು, ಕಿಡಿಗೇಡಿಗಳು ಯಾರು ಒಗೆದಿರ್ಬೇಕಂತ ಸುಮ್ಮನಾಗ್ಬಿಡ್ತಾರೆ. ಇವಾಗ ಮುಂದೆ ಕೂತಿರ್ತಕ್ಕಂಥವ್ರಿಗೆ ಗೊತ್ತಿದೆ ಅದೊಂದು ಘೋಸ್ಟ್ ಪ್ರಾಬ್ಲಮ್ ಅಂತ, ಬಟ್ ಹಿಂದಿನವರಿಗೆ ಗೊತ್ತಿಲ್ಲ ಅದು ಕಲ್ಲು ಒಗೆಯೋದೆಲ್ಲ. ಸೊ ಈ ಥರ ಸೀನ್. ಸೊ ಇಲ್ಲಿಗೆ ಸಮಾಧಾನ ಆಗುತ್ತೆ. ಆಗಿ ಇವಾಗ ದಿನಗಳು ಕಳೀತವೆ, ಅದೇನೂ ಗೊತ್ತಾಗೋದಿಲ್ಲ ನಂದಿನಿ ಯಾಕೆ ಆ ಥರ ಅವಳು ಅವತ್ತು ಮೂರ್ಛೆ ಬಿದ್ದಿದ್ಲು ಅಂತ. ಬಟ್ ಮಾರನೇ ದಿನದಿಂದ ಅವಳು ಕಾಲೇಜಿಗೆ ಬರೋದು ಸ್ಟಾಪ್ ಮಾಡಿದ್ಲು.
ಆ್ಯಂಡ್ ಅವಳು ಎಕ್ಸಾಮಿಗೆ ಸಹ ಕೂಡೋದಿಲ್ಲ. ಹೀಗೆ ಅವಳು ಏನಂದರೆ ನಿದ್ದೆಯಲ್ಲಿ ಆವಾಗ ಕನ್ವರಿಸ್ತಿರ್ತಾಳೆ. ಇಬ್ಬರು ಕರೆ ಸೀರೆ ಉಟ್ಟ ಹೆಣ್ಮಕ್ಳು ಬರ್ತಾರೆ, ನನ್ನನ್ನು ಎತ್ಕೊಂಡು ಹೋಗ್ತಾರೆ ಅಂತ ಕನ್ವರಿಸ್ತಿರ್ತಾರೆ. ಸೊ ಹಾಸ್ಪಿಟಲಿಗೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ತೋರಿಸ್ತಾರೆ, ಬಟ್ ನೋ ಯೂಸ್. ಅವಳು ಮೆಂಟಲ್ ಆಗಿಬಿಡ್ತಾಳೆ. ಕೆಲವೊಂದು ದಿನಗಳಲ್ಲಿನೇ ಮೆಂಟಲ್ ಆಗಿ ಹಾಸ್ಪಿಟಲ್ಗೆ ಹಾಕ್ತಾರೆ. ಒಂದು ದಿನ ಅವಳು ಸೂಸೈಡ್ ಮಾಡ್ಕೊಂಡ್ಬಿಡ್ತಾಳೆ. ಸೊ ನನ್ನ ಕ್ರಶು ಹೋಯ್ತು, ಏನಾಯ್ತೋ ಏನೋ, ಆ ರಹಸ್ಯ ಆಕೆಯೊಂದಿಗೆ ಹೋಗ್ಬಿಡ್ತು. ಅವಳು ಹೀಗೆ ಸೂಸೈಡ್ ಮಾಡಿಕೊಂಡು ತೀರ್ಕೊಂಡ್ಬಿಟ್ಲು. ಆ ದಿನ ರಾತ್ರಿ ಏನಾಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಗೈಸ್, ನಾವು ಯಾವಾಗಾದರೂ ಈ ಥರ ಧಾಬಾಗಳಿಗೆ ಎಲ್ಲಾದರೂ ಹೋಗಬೇಕಾದ್ರೆ, ಊಟಕ್ಕದು ಹೋಗಬೇಕಾದ್ರೆ ಹೆವಿ ಪರ್ಫ್ಯೂಮ್ಸ್ನ ಹೊಡ್ಕೊಂಡು ಹೋಗಬಾರ್ದು, ಚಿಕನ್ ಮಟನ್ ಮುಟ್ಟೋಕ್ಕೆ ಹೋಗಬಾರ್ದು. ಕೆಲವೊಂದು ಅತಿಮಾನುಷ ಶಕ್ತಿಗಳು ಬಂದು ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಈ ಥರದ ರೀಸನ್ಸ್ಗಳು ನಮಗೆ ಗೊತ್ತಿರೋದಿಲ್ಲ. ಸ್ಟಾರ್ಟಿಂಗ್ನಲ್ಲಿ ಅವು ಏನು ಟ್ರಬಲ್ ತೋರಿಸದೇ ಇರ್ಬೋದು, ಬಟ್ ಎಂಡ್ನಲ್ಲಿ ಹೋಗ್ತಾ ಇದ್ದಂಗೆ ಅವು ಇಫೆಕ್ಟ್ ತೋರಿಸ್ತವೆ. ಆ್ಯಂಡ್ ನಮಗೆ ತಿಳಿಯುವಷ್ಟರಲ್ಲಿ ಲೇಟ್ ಆಗಿಬಿಟ್ಟಿರುತ್ತದೆ, ನಮ್ಮ ಜೀವನೇ ಹಾರು ಹೋಗಿರುತ್ತದೆ ಅಂತ ಕೇಶವ್ ಅವರು ಹೇಳಿದ್ದಾರೆ. ಗೈಸ್, ಈ ಸ್ಟೋರಿ ಹೇಗಿತ್ತು ಅಂತ ನೀವು ಕಾಮೆಂಟ್ನಲ್ಲಿ ಹೇಳಿ. ಆ್ಯಂಡ್ ಗೈಸ್, ನಾನು ಲಾಸ್ಟ್ನಲ್ಲಿ ಒಂದು ವಿಚಾರ ಹೇಳ್ತೀನಿ. ಏನಂದರೆ, ಒಬ್ಬ ಕಂಪನಿಯ ವರ್ಕರ್ ತನ್ನ ಬಾಸ್ಗೆ ಕಾಲ್ ಮಾಡಿ ಹೇಳ್ತಾನೆ ಬೆಳಗ್ಗೆ 8:37ಕ್ಕೆ, ಹೀಗೆ ನಾನು ಕೆಲಸಕ್ಕೆ ಬರೋದಿಲ್ಲ, ಇವತ್ತು ನಂದು ಬ್ಯಾಕ್ ಪೇನ್ ಆಗ್ತಾ ಇದೆ ಅಂದಾಗ ಮಾಲೀಕ ಓಕೆ ಅಂತ ರಜೆಯನ್ನು ಗ್ರ್ಯಾಂಟ್ ಮಾಡ್ತಾನೆ. ಆ್ಯಂಡ್ ಅವನು 10 ನಿಮಿಷದಲ್ಲೇ ಆ ವ್ಯಕ್ತಿ ಸತ್ತೋಗ್ತಾನೆ. ಏನು ನನಗೆ ಬ್ಯಾಕ್ ಪೇನ್ ಇತ್ತು ಅಂತ ಹೇಳಿದ್ನಲ್ಲ, ಅವನು ಹಾರ್ಟ್ ಅಟ್ಯಾಕ್ನಿಂದ ಸತ್ತು ಹೋಗಿರ್ತಾನೆ. ಸೊ ನೋಡಿ, ಅವನು ಕೇಳಿದ್ದು ಯಾವಾಗಂದರೆ ಸೂಟಿ 8:37ಕ್ಕೆ, ಆ್ಯಂಡ್ 8:47ಕ್ಕೆ ಅವನು ಸತ್ತು ಹೋಗ್ತಾನೆ. 10 ನಿಮಿಷದಲ್ಲೇ ಸಾಯ್ತಾನೆ. ಆ್ಯಂಡ್ ಅವನಿಗೆ 40 ಏಜ್ ಇತ್ತು. ಸೊ ನೋಡಿ, ಇವಾಗ ಏನಂದರೆ ಲೈಫ್ ಇದೆಯಲ್ಲ, ಇದು ತುಂಬ ಶಾರ್ಟ್ ಆಗಿದೆ. ಆ ವ್ಯಕ್ತಿಗೆ ಯಾವುದೇ ಥರ ಸ್ಮೋಕಿಂಗ್ ಇರಲಿಲ್ಲ, ಆ್ಯಂಡ್ ಡ್ರಿಂಕಿಂಗ್ ಚಟ ಇರಲಿಲ್ಲ, ಏನು ಚಟ ಇರಲಿಲ್ಲ. ಒಳ್ಳೆಯ ಕ್ಯಾರೆಕ್ಟರ್ ಪರ್ಸನ್ ಆಗಿರ್ತಾನೆ ಅವನು, ಬಟ್ ಆದರೂ ಅವನು ತೀರ್ಕೊಂಡ್ಬಿಟ್ಟ 40 ಏಜಿಗೆ. ಸೊ ಗೈಸ್, ನಿಮ್ಮ ಇನ್ಸೆಕ್ಯೂರಿಟೀಸ್ ಬಗ್ಗೆ ಥಿಂಕ್ ಮಾಡ್ತಾ ಮನೆಯಲ್ಲಿ ಜಗಳ ತೆಗೆಯೋದು, ಬೇಜಾರಾಗಿ ಮಾನಸಿಕವಾಗಿ ಕುಂದ್ರೋದು, ಸೊ ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಜೀವನ ಇರೋವಾಗಲೇ ಎಂಜಾಯ್ ಮಾಡಿ, ಬೇರೆಯವ್ರಿಗೆ ಕಾಡ್ಸೋಕೆ ಹೋಗಬೇಡಿ. ಆ್ಯಂಡ್ ಬೇರೆಯವ್ರು ಯಾರಾದರೂ ನಿಮಗೆ ಕಾಡ್ಸೋಕೆ ಬಂದರೆ ಅದನ್ನು ಹೆಚ್ಚಿಗೆ ತಲೆಯಲ್ಲಿ ಇಟ್ಕೋಬೇಡಿ. ತುಂಬ ಖುಷಿಯಾಗಿ ಲೈಫ್ನ ಲೀಡ್ ಮಾಡಿ. ನಾಳೆ ರಿಗ್ರೆಟ್ ಆಗಬಾರ್ದು, ನಾನು ಇದು ಮಾಡಬೇಕಿತ್ತು, ನಾನು ಮಾಡಲಿಲ್ಲ ಅಂತ. ಸೊ ನಿಮ್ಮ ಪ್ಯಾಷನ್ನ ಫಾಲೋ ಮಾಡಿ. ಇವತ್ತು ದುಡ್ಡು ಬರುತ್ತೋ ಬಿಡುತ್ತೋ, ನಿಮ್ಗೇನು ಇಷ್ಟ ಅದನ್ನು ಮಾಡಿ. ಆ್ಯಂಡ್ ಲೈಫ್ನ ಹ್ಯಾಪಿಯಾಗಿ ಲೀಡ್ ಮಾಡಿ ಅಂತ ಹೇಳ್ತೀನಿ ಗೈಸ್. ಇದು ಹಾರರ್ ಸ್ಟೋರಿಗೆ ಸಂಬಂಧಪಟ್ಟಿದ್ದಲ್ಲ, ಆದರೂ ಯಾಕೋ ಹೇಳ್ಬೇಕನ್ನಿಸ್ತು, ಸೊ ಹೇಳ್ತಾ ಇದ್ದೀನಿ. ಮತ್ತು ಗೈಸ್, ನನ್ನ ಚಾನಲ್ನ ನೀವು ಇಷ್ಟು ಪ್ರೀತಿ ಕೊಟ್ಟು ಸಬ್ಸ್ಕ್ರೈಬ್ ಎಲ್ಲ ಮಾಡ್ತಾ ಇರೋದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ನನಗೆ ಸಪೋರ್ಟ್ ಮಾಡಿ ಹೀಗಂತ ಹೇಳ್ತಾ ಗೈಸ್, ಥ್ಯಾಂಕ್ ಯು ಗೈಸ್.